ಭಾರತಕ್ಕೆ ನಿನ್ನೆ ಎದುರಾದಂಥ ಅಪಾಯವನ್ನು ತಡೆದು ನಿಲ್ಲಿಸಿದ್ದು ಯಾವುದು ಅಂತಂದರೆ ನಮ್ಮ S-400 ಏರ್ ಡಿಫೆನ್ಸ್ ಸಿಸ್ಟಮು. ಅದರ ಬಗ್ಗೆ ನಾವು ಈಗಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ವಿ, ಏನದರ ವಿಶೇಷತೆ ಅಂತ. ನಾನು ಐರನ್ ಡೋಮ್ ಬಗ್ಗೆ ಹೇಳ್ತಾ ಇದ್ದೆ, ಇಸ್ರೇಲ್ನ ಬಳಿ ಇರುವಂಥ ಐರನ್ ಡೋಮ್ ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಇದ್ದೆ. ಅದಕ್ಕಿಂತಲೂ S-400 ಪ್ರಬಲವಾಗಿದೆ. ಕಾರಣ ಏನು ಅಂತಂದರೆ ಇಸ್ರೇಲ್ನ ಅವಶ್ಯಕತೆಗೆ ತಕ್ಕಂತೆ ಇಸ್ರೇಲ್ ಐರನ್ ಡೋಮ್ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡಿದೆ ಅಥವಾ ಅದನ್ನು ಅಭಿವೃದ್ಧಿಪಡಿಸಿಕೊಂಡಿದೆ. ಬಟ್ ನಮ್ಮ ಅವಶ್ಯಕತೆ ಇಸ್ರೇಲ್ನಂತಲ್ಲ, ನಮಗೆ ಅದಕ್ಕಿಂತಲೂ ಹೆಚ್ಚು ಬೇಕು. S-400 ನಮ್ಮ ಅವಶ್ಯಕತೆಯನ್ನು ಫುಲ್ಫಿಲ್ ಮಾಡಿದೆ. ಆ ಕಾರಣಕ್ಕಾಗಿ S-400 ಭಾರತದ ಬತ್ತಳಿಕೆಯಲ್ಲಿರುವಂಥ ಪ್ರಬಲ ಅಸ್ತ್ರ ಅದು. ಒಂದು ವೇಳೆ ನೀವು ಯೋಚನೆ ಮಾಡಿ, ನಿನ್ನೆ ಪಾಕಿಸ್ತಾನದ ಮಿಸೈಲ್ಗಳು ಭಾರತದ ಗಡಿ ದಾಟುವಂಥ ಪ್ರಯತ್ನವನ್ನು ಏನು ಮಾಡ್ತಾ ಇತ್ತು. ಪಾಕಿಸ್ತಾನದಂಥ ದುರ್ಬಲ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಬಳಿ ಏನಾದರೂ ಇರ್ತಿದ್ರೆ ನಮ್ಮ ಕತೆ ಏನಾಗ್ತಾ ಇತ್ತು. ಯಾಕಂತಂದರೆ ಪಾಕಿಸ್ತಾನ ನಮ್ಮ ಜನವಸತಿ ಪ್ರದೇಶಗಳು ಮತ್ತು ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟನ್ನು ಟಾರ್ಗೆಟ್ ಮಾಡಿದ್ದು ನಿನ್ನೆ. ಅದು ಜಮ್ಮು ಕಾಶ್ಮೀರದ ಆವಂತಿಪುರದಿಂದ ಗುಜರಾತ್ನ ಭುಜ್ವರೆಗೆ ಎಲ್ಲೆಲ್ಲಿ ನಮ್ಮ ಫ್ರಂಟ್ ಲೈನ್ನ ಏರ್ ಬೇಸ್ಗಳಿದ್ದಾವೋ ಅದು ಎಲ್ಲವೂ ಕೂಡ ಪಾಕಿಸ್ತಾನದ ಟಾರ್ಗೆಟ್ ಲಿಸ್ಟಲ್ಲಿತ್ತು ನಿನ್ನೆ, ಫ್ರಂಟ್ ಲೈನ್ ಏರ್ ಬೇಸ್ಗಳು. ಇನ್ನೂ ಅಚ್ಚರಿಯ ವಿಚಾರ ಅಂತಂದರೆ ಇಂಡಿಯನ್ ಆರ್ಮಿಯ ವೆಸ್ಟರ್ನ್ ಕಮಾಂಡ್ನ HQ ಅನ್ನು ಟಾರ್ಗೆಟ್ ಮಾಡಲಾಗಿದೆ. ಬಟ್ ಯಾವ ಟಾರ್ಗೆಟು ಕೂಡ ರೀಚ್ ಆಗಲಿಲ್ಲ. ಒಂದು ವೇಳೆ ನಮ್ಮಲ್ಲೂ ಕೂಡ ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿರೋ ರೀತಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಇರ್ತಿದ್ದಿದ್ರೆ ನಮ್ಮ ಕತೆ ಬೇರೆ ರೀತಿಯಲ್ಲಿ ಇರ್ತಿತ್ತು. ನಾವು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು, ಅನಾಹುತವನ್ನು ಅನುಭವಿಸಬೇಕಾದಂಥ ಸ್ಥಿತಿ ಇತ್ತು. ಬಟ್ ನಾವು 2018ರಲ್ಲಿ ತೆಗೆದುಕೊಂಡಂಥ ತೀರ್ಮಾನ ನಮ್ಮನ್ನು ಕಾಪಾಡಿದೆ. S-400ನಂಥ ಪ್ರಬಲ ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಾವು ತೆಗೆದುಕೊಂಡ ಕಾರಣಕ್ಕಾಗಿ ಇವತ್ತು ನೆಮ್ಮದಿಯಿಂದ ಉಸಿರಾಡ್ತಾ ಇದೆ ದೇಶ. ಯಾವುದೇ ಅಪಾಯವಿಲ್ಲದೆ ನೆಮ್ಮದಿಯಿಂದ ಉಸಿರಾಡ್ತಾ ಇದೆ. ಇನ್ನು ನಾವು ಅಂದ್ಕೊಳ್ಳಬಹುದು ಎಷ್ಟೋ ಸಂದರ್ಭದಲ್ಲಿ ಪಾಕಿಸ್ತಾನದ ಮಿಸೈಲೇ ಸರಿ ಇರಲಿಲ್ವೇನೋ ಅಂತ. ಹಂಗೇನಲ್ಲ, ಪಾಕಿಸ್ತಾನ ನಿನ್ನೆ ಮಾಡಿರುವಂಥ ದಾಳಿ ಅತ್ಯಂತ ಪ್ರಬಲ ದಾಳಿ. ಪಾಕಿಸ್ತಾನ ತನ್ನೆಲ್ಲ ಶಕ್ತಿಯನ್ನು ಬಳಸಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಭೇದಿಸಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ತನ್ನೆಲ್ಲ ಶಕ್ತಿಯನ್ನು ಬಳಸಿದೆ. ಪಾಕಿಸ್ತಾನ ಏನು ದುರ್ಬಲ ದಾಳಿಯನ್ನು ಸಂಘಟಿಸಿರೋದಲ್ಲ ನಿನ್ನೆ. ಆದರೆ ನಾವು ಅವರಿಗಿಂತ ಶಕ್ತಿಶಾಲಿ ಇದ್ದ ಕಾರಣಕ್ಕಾಗಿ ನಿನ್ನೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಾಗಿಲ್ಲ. ಮತ್ತು ನಮಗೆ ಬರಬಹುದಾದಂಥ ಅಪಾಯಗಳ ಅರಿವು ನಮಗೆ ಮೊದಲೇ ಇತ್ತು. ಅಟ್ಯಾಕ್ ಮಾಡುತ್ತೆ ಪಾಕಿಸ್ತಾನ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿತ್ತು. ನಾವು ರೆಡಿ ಆಗಿದ್ವಿ, ತಯಾರಾಗಿದ್ವಿ. ಅದರ ಪರಿಣಾಮ ದೊಡ್ಡ ಮಟ್ಟದ ಅನಾಹುತ ಆಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.